ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕಾಡಿನ ರಾಜ ಸಿಂಹನನ್ನು ನೋಡಿ ಹಿಂದಿನಿಂದ ಒಂದಷ್ಟು ನರಿಗಳು ಕೂಗ್ತಾ ಇದ್ವಂತೆ. ಆಮೇಲೆ ಆ ಕಡೆ ಬಂದು ಆ ನರಿಗಳು ನಾವು ಸಿಂಹನನ್ನೇ ಎದುರಾಕಿಕೊಂಡು ಬಿಟ್ವಿ. ಸಿಂಹ ನಮ್ಮನ್ನು ನೋಡಿ ಹೆದರಿಕೊಂಡು ಬಿಡ್ತು, ತುಟಿಕ್ ಪಿಟಿಕ್ ಅನ್ನದೇ ವಾಪಸ್ ಹೋಯ್ತು ಅಂತ ಬಿಲ್ಡಪ್ ಕೊಡ್ತಂತೆ. ಅಂದರೆ ಆ ನರಿಗಳ ಪ್ರಕಾರ ಸಿಂಹದ ಹಿಂದೆ ನಿಂತು ಕೂಗಿದ್ದಕ್ಕೆ ಆ ಸಿಂಹ ಹೆದರಿದೆ ಅಂತೆ. ಜೊತೆಗೆ ಸಿಂಹಕ್ಕೆ ಪೈಪೋಟಿ ಕೊಟ್ವಿ ಅಂತ ಹೇಳ್ಕೊಂಡು ನರಿಗಳ ಗುಂಪಲ್ಲಿ ನಾನೇ ಹೀರೋ ಅನ್ನುವ ಭ್ರಮೆ. ಆದರೆ ಅಸಲಿಗೆ ಅಲ್ಲಿ ಸಿಂಹ ಆ ನರಿಗಳನ್ನು ಲೆಕ್ಕಕ್ಕೆ ಕೂಡ ಹಾಕ್ಕೊಂಡಿರಲಿಲ್ಲ. ಹಾಗೆ ಇಲ್ಲೊಂದಷ್ಟು ಅಂಥವರೇ ನರಿಗಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಜಿಯವರ ಹಿಂದಿನಿಂದ ಕೂಗ್ತಾ ಇರ್ತವೆ, ನರಿಗಳ ಗುಂಪಲ್ಲಿ ಹೀರೋ ಆಗಬೇಕು ಅಂತ. ನಮ್ಮಲ್ಲಿ ಒಬ್ಬರು ಇದ್ದಾರೆ ಅಂಥವ್ರು, ಖರ್ಗೆ ಸಾಹೇಬ್ರ ಮಗ. ಆಗಾಗ ಮೋದಿ ಅವರನ್ನು ಹಿಂದೂ ಧರ್ಮದ ಬಗ್ಗೆ ಮಾತಾಡೋದು ಬರೆಯೋದು ಮಾಡ್ತಾರೆ. ಹಾಗೆ ಪಕ್ಕದ ರಾಜ್ಯದಲ್ಲೂ ಒಬ್ಬರು ಇದ್ದಾರೆ, DK ಶಿವಕುಮಾರ್ ಅವರ ಅಪ್ಪಟ ಶಿಷ್ಯ ರೇವಂತ್ ರೆಡ್ಡಿ ಅವರು. ತೆಲಂಗಾಣದ CM ರೇವಂತ್ ರೆಡ್ಡಿ DK ಶಿವಕುಮಾರ್ ಅವರ ಶಿಷ್ಯ ಅಂತಲೇ ಖ್ಯಾತಿ ಪಡೆದವರು. ಕಾಂಗ್ರೆಸ್ನಿಂದ ಆಯ್ಕೆ ಆದರೂ ಮೂಲತಃ RSSನವರು. ಅದು ಯಾರು ಏನು ಹೇಳಿದ್ದಾರೋ ಗೊತ್ತಿಲ್ಲ. ಇತ್ತೀಚೆಗೆ ಉದಯನಿಧಿ ಸ್ಟಾಲಿನ್ ಮೈ ಮೇಲೆ ಬಂದಂಗೆ ಆಡ್ತಾ ಇದ್ದಾರೆ. ಆಗಾಗ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಏನಾದರೂ ಹೇಳ್ತಾನೆ ಇರ್ತಾರೆ. ये लड़ाई संविधान बचाने वालों के बीच में, संविधान बदलने वालों के बीच में ये लड़ाई चल रहा है. मोदी जी जब से प्रधानमंत्री बने तब से बार बार मोदी जी कोशिश कर रहा है संविधान को बदलने के लिए, मगर राहुल गांधी जी ने शुरुआत से मोदी जी को पहचाना. अगर मोदी जी का ताकत बढ़े तो मोदी जी संविधान बदलने के लिए पूरा कोशिश जारी रखेंगे. इसीलिए पहले दिन से राहुल गांधी जी ने मोदी जी को रोकने के लिए कोशिश किए. इस बार मोदी जी बहुत ताकत से वो कोशिश कर रहा है. मोदी जी को मैं इतिहास में पढ़ा था, गजनी मोहम्मद हिंदुस्तान को लूटने के लिए, हिंदुस्तान हासिल करने के लिए बार बार कोशिश किए. वैसा ही गजनी मोहम्मद जैसा आज मोदी जी ने संविधान बदलने के लिए, आरक्षण रद्द करने के लिए मोदी जी कोशिश कर रहा है. उनका कोशिश कामयाब नहीं होंगे, क्योंकि जब अंग्रेजों की, ब्रिटिशों को हरा के महात्मा गांधी जी ने इस देश को बचाया, आज उनका ही ब्रिटिश जनता पार्टी जो भारतीय जनता पार्टी के नाम से चल रहा है, वो ब्रिटिश जनता पार्टी को हराने के लिए अपने भाई राहुल गांधी जी ने खड़ा हुआ है. अपना सिपाही बनकर आज जो कोशिश कर रहे हैं, हम सब लोग राहुल गांधी जी के मदद में हम लोग सब लोग इस लड़ाई में शामिल होना है और संविधान को बचाने के लिए हम लोग सब कोशिश करना है. इसीलिए ये दो परिवारों के बीच में लड़ाई है. एक गांधी जी का परिवार, दूसरे गाडसे के परिवार. गाडसे के परिवार के तरफ से मोदी जी लड़ रहा है, गांधी जी के परिवार के तरफ से राहुल गांधी जी ने लड़ रहा है. ಈ ದೇಶದಲ್ಲಿ ಎರಡು ಫ್ಯಾಮಿಲಿ ಇದೆ ಅಂತೆ. ಒಂದು ಗಾಂಧಿ ಫ್ಯಾಮಿಲಿ, ಇನ್ನೊಂದು ಗೂಡ್ಸೆ ಫ್ಯಾಮಿಲಿ. ಕಂಡವರೆಲ್ಲ ನಾವು ಗಾಂಧಿ ಫ್ಯಾಮಿಲಿ ಅಂದರೆ ಇನ್ನೇನಾಗುತ್ತೆ ಬಿಡಿ. ರೇವಂತ್ ರೆಡ್ಡಿ ಅವರು ತಮ್ಮ ತೆಲಂಗಾಣ ರಾಜಕೀಯವನ್ನು ನೋಡ್ಕೊಳ್ಳೋದು ಬಿಟ್ಟು ಇತ್ತೀಚೆಗೆ ಮೋದಿಯವರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ. ಹೆಂಗೋ ಇಷ್ಟು ಚಿಕ್ಕ ವಯಸ್ಸಿಗೆ CM ಪಟ್ಟ ಸಿಕ್ತು. ಹಾಗೆ ಸ್ವಲ್ಪ ಮೋದಿ ಅವರನ್ನು ಎದುರಾಕಿಕೊಂಡ್ರೆ ಪ್ರಧಾನಿ ಆಗ್ಬೋದು ಅನ್ನುವ ಕನಸು ಇದ್ರೂ ಇರಬಹುದು. ಆದರೆ ಪಾಪ ರೇವಂತ್ ರೆಡ್ಡಿ ಅವರಿಗೆ ಗೊತ್ತಿಲ್ಲ, ಗಾಂಧಿ ಕುಟುಂಬ ಅಷ್ಟು ಸಲೀಸಾಗಿ ಬೇರೆಯವರನ್ನು ಕುರ್ಚಿ ಮೇಲೆ ಕೂರೋಕ್ಕೆ ಬಿಡೋಲ್ಲ ಅಂತ. ನನಗೆ ರೇವಂತ್ ರೆಡ್ಡಿ ಅವರನ್ನು ನೋಡಿದರೆ ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾಗಳು ನೆನಪಾಗುತ್ತೆ. ಅವರಿಗೆ ವೈರಲ್ ಆಗಬೇಕು ಅನ್ನುವ ಕಾರಣಕ್ಕೆ ಯಾವುದೋ ಒಬ್ಬ ಸೆಲೆಬ್ರಿಟಿ ಬಗ್ಗೆ ಬೇಕಾಬಿಟ್ಟಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಹಾಗಾದರೂ ಅವರ ವಿಡಿಯೋ ಶೇರ್ ಆಗುತ್ತೆ, ಜೊತೆಗೆ ಪ್ರಚಾರದಲ್ಲೂ ಇರ್ತೀವಿ ಅಂತ. ಹಾಗೆ ರೇವಂತ್ ರೆಡ್ಡಿಗೂ ಕೂಡ ಗೊತ್ತಿದೆ, ಮೋದಿ ಬಗ್ಗೆ ಮಾತಾಡಿದರೆ ಪ್ರಚಾರದಲ್ಲಿ ಇರ್ತೀನಿ ಅಂತ. ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ.
तो ऐसे ही नरेंद्र मोदी जी बहुत सारे वादा किए, 10 साल में कुछ नहीं किया। कुछ भी पूछो भाई, किसानों का इनकम क्या हुआ? हम राम मंदिर बनाए। अरे भाई नौकरी क्यों नहीं दे रहा है? हम जय श्री राम बोलते। और कुछ भी पूछो, घर क्यों नहीं दिया? और कुछ बहाना बोलते रहता है। मतलब आज प्राइस राइज कितना है? 2014 में 55 रुपीज़ पेट्रोल था, आज 110 रुपये हो गए। 50 रुपीज़ डीजल था, आज 100 रुपये हो गए। 400 रुपये सिलेंडर था, आज 1200 हो गए। मतलब लाइफ गरीब लोगों को जीना हराम हो गए इसमें, इस देश में नरेंद्र मोदी जी के वजह से। इतनी सारी गारंटी सेंटिमेंटल प्ले कर रहा है चुनाव जीतने के लिए। ಈಗ ಮತ್ತೆ ಮೋದಿ ಅವರನ್ನ ಕೆಣಕಿದ್ದಾರೆ. ಇಷ್ಟು ದಿನ ಮೋದಿ ಅವರನ್ನ ರಾಜಕೀಯವಾಗಿ ಟೀಕೆ ಮಾಡ್ತಾ ಇದ್ರು, ಓಕೆ, బట్ ఈ సల మోదీ అవర జాతి ಬಗ್ಗೆ మాట్లాడిದ್ದಾರೆ. మోడీ గారు నేను బీసీని అంటాడు. మోడీ గారు వాస్తవంగా బీసీ కాదయా, లీగల్లీ కన్వర్టెడ్ బీసీ. నేను చాలా జాగ్రత్తగా ఈ పదం వాడుతున్నా, లీగల్లీ కన్వర్టెడ్ బీసీ. 2001 వరకు ఆయన ముఖ్యమంత్రి కానంత వరకు ఆయన కులము గుజరాత్ రాష్ట్రంలో ఉన్నత వర్గాలలో ఉండే. ఆయన ముఖ్యమంత్రి అయినాక ఆ కులాన్ని తీసుకొచ్చి బీసీలో కలుపుకున్నాడయా చట్టం చేసి. ఆయన పుట్టుకతో బీసీ కాదు, నరేంద్ర మోడీ గారు పుట్టుకతో బీసీ కాదు, పుట్టుకతో ఉన్నత కులము. కానీ 2001లో ఆయన ముఖ్యమంత్రి అయిన తర్వాత ఆయన కులాన్ని తీసుకొచ్చి బీసీ కులాలలో కలిపి మీ దాంట్లో ఇత్తేసి పొత్తుగూడిండు. ఇక మీ ఇష్టం, ఆ పైన మీ ఇష్టం. ఆయన కుర్చీలో నేను బీసీని ఉన్నా కదా, మీకు అందరికి ఎందుకు అంటుండు? ఆయన సర్టిఫికెట్ ఈరోజు బీసీ ఉండొచ్చు, కానీ మనస్తత్వం మాత్రము బీసీల వ్యతిరేక మనస్తత్వం. ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದುಳಿದ ವರ್ಗದವರು ಅಲ್ಲ ಅಂತೆ. ಅವರು ಪ್ರಧಾನಿ ಆಗಬೇಕಂತ ಆ ಸಮುದಾಯವನ್ನ ಹಿಂದುಳಿದ ಸಮುದಾಯದ ಪಟ್ಟಿಗೆ ಸೇರಿಸಿದಂತೆ. ರೇವಂತ್ ರೆಡ್ಡಿ ಅವರೇ, ನೀವ್ಯಾಕೆ ನಿಮ್ಮ ನಾಯಕರಂತೆ ಆಡೋಕೆ ಶುರು ಮಾಡಿದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ಹಿಂದುಳಿದ ಸಮುದಾಯದ ಪಟ್ಟಿಗೆ ಸೇರಿಸೋದು ಬಿಡೋದು ಮೋದಿಯವರ ಕೈಯಲ್ಲಿ ಇರೋದಿಲ್ಲ. ಅದಕ್ಕೆ ಅದರದೇ ಆದ ಸಮಿತಿಗಳಿವೆ. ಆ ಸಮಿತಿ ವರದಿಯನ್ನು ಸಲ್ಲಿಸಿದ ಮೇಲೆ ಅದೆಲ್ಲ ಸಾಧ್ಯ ಆಗುತ್ತೆ. ಅಷ್ಟಕ್ಕೂ ರೇವಂತ್ ರೆಡ್ಡಿ ಅವರೇ, ಮೋದಿ ಅವರ ಜಾತಿ ಬಗ್ಗೆ ಕೇಳಿದ್ರಲ್ಲ, ಒಂದ್ಸಲ ನಿಮ್ಮ ನಾಯಕನ ಜಾತಿ ಯಾವುದು ಅಂತ ಕೇಳಿ. ಒಮ್ಮೆ ಕೌಲ್ ಬ್ರಾಹ್ಮಣ ಅಂತಾರೆ, ನೋಡಿದ್ರೆ ಮಾಂಸ ತಿಂತಾರೆ. ಇನ್ನೊಂದು ಕಡೆ ಗಾಂಧಿ ಕುಟುಂಬದವರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಅಸಲಿಗೆ ಆ ಗಾಂಧಿ ಸರ್ ನೇಮ್ ಬಂದಿದ್ದು ಹೇಗೆ? ಸ್ವಲ್ಪ ವಿಚಾರಿಸಿ ಹೇಳಿ. ಕೆಲವು ದಿನಗಳ ಹಿಂದೆ ಎಲ್ಲವೂ ಚೆನ್ನಾಗೇ ಇತ್ತು. ರೇವಂತ್ ರೆಡ್ಡಿ ತಲೆ ಕೂಡ ಚುರುಕಾಗಿ ಇತ್ತು. ಮೊದಲು ಈ ಮನುಷ್ಯ ಹಿಂಗೆಲ್ಲ ಮಾತಾಡ್ತಿದ್ದಿಲ್ಲ. ಮೋದಿ ಅವರನ್ನ ಬಡೆ ಬಾಯ್ ಅಂತ ಹೇಳ್ತಿದ್ರು. हम हमारे हिसाब से प्रधानमंत्री का मतलब हमारे बड़े भाई के जो मदद रहे तो ही हर प्रदेश के मुख्यमंत्री उनके क्षेत्र में वो कुछ तरक्की कर सकता है, कुछ डेवलपमेंट को आगे ले सकता है. इसीलिए मेरा गुजारिश है, इस वक्त तेलंगाना अगर आगे तरक्की करना है, हम भी गुजरात जैसा हम आगे जाना है, तो यहाँ पर आपकी मदद जरूरी है. अगर आपका जो सोच है 5 ट्रिलियन इकोनॉमी हम रीच होने के लिए इंडिया में 5 मेट्रोपॉलिटन सिटीज है, दिल्ली, मुंबई, Bangalore, Chennai, Hyderabad is one of the metropolitan city. We wanted to contribute to your 5 trillion economy system. So please do support us in metro rail. हमारे हिसाब से प्रधानमंत्री का मतलब हमारे बड़े भाई. ಇಂತಹ ರೇವಂತ್ ರೆಡ್ಡಿ ಸಡನ್ ಆಗಿ ಬದಲಾಗಿದ್ದು ಹೇಗೆ? ಯಾರನ್ನ ಮೆಚ್ಚಿಸೋದಕ್ಕೆ ಈ ಮಾತುಗಳು? ನೀವು ಈಗ ಅವಮಾನ ಮಾಡ್ತಾ ಇರೋದು ಈ ದೇಶದ ಪ್ರಧಾನ ಮಂತ್ರಿಗಳನ್ನ ಅಷ್ಟೇ ಅಲ್ಲ, ಇಡೀ ಹಿಂದುಳಿದ ಸಮುದಾಯ ಅನ್ನೋದು ನೆನಪಿರಲಿ. ಹಿಂದುಳಿದ ಸಮುದಾಯವನ್ನು ಅವಮಾನ ಮಾಡಿದರೆ ಕೇಸ್ ಹಾಕಿ ಅರೆಸ್ಟ್ ಕೂಡ ಮಾಡಬಹುದು. ಜಾಗೃತೆಯಲ್ಲಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.